ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೀವಿ. ಕಾಣಿಸಲ್ಲ ನಾನು ಅಕ್ಷಿತಾ ಕಾಣಿಸಲ್ಲ. ನಾವು ಮಾರ್ನಿಂಗ್ ಏನು ಟಿಫನ್ ಮಾಡಿ ದೋಸೆ ಪಲ್ಯ ಎಲ್ಲ ಅಡ್ಕ ಮಾಡ್ತೀನಿ. ಇಷ್ಟು ಜಲ್ದಿ ನಾನು ತಿನ್ನೋದೇ ಇಲ್ರಿ, ಬಿಕಾಸ್ ನಾವು ಇವತ್ತು ಹೊರಗೆ ಹೊಂಟೀವಿ, ಹಾಗಾಗಿ ದೋಸೆ ತಿನ್ನಾಕತ್ತೀವ್ರಿ. ತಿಂದಿಲ್ರಿ, ನಾ ಈ ಸತಿ ತಿನ್ಬೇಕು ತೋರಿಸ್ಬೇಕಂತ ಒಂದು ಸ್ವಲ್ಪ ತಿಂದಿಲ್ಲ. ಒಂದೇ ದೋಸೆ ತಿಂತೀನ್ರಿ, ಬಿಕಾಸ್ ಇನ್ನು ಸ್ಪ್ರೌಟ್ಸ್ ತಿನ್ನೋದೈತಿ. ಎಷ್ಟು ಅಂತ ಪಾಪ ಬಿಡ್ಲಾಕಿ ಸುಮ್ಮನೆ ಅಲ್ಲಿ ಸ್ಪ್ರೌಟ್ಸ್ ಅದ ನೋಡ್ಕೊಡು. ವಾವ್ ಎಮ್ಮಿ ಅಂತ ಅನ್ನಂಗಿಲ್ರಿ, ಚೆನ್ನಾಗೈತಿ. ಏನು ಒಂದು ವಿಷಯ ಹೇಳ್ಬೇಕಪ್ಪ ಅಂತಂದ್ರೆ ಇವು ಏನು ಒಂದು ವಿಷಯ ಹೇಳ್ಬೇಕನ್ನ ಹಂಗೆ ಬೈಯೋದಾ ನನ್ಗಿಲ್ರಿ. ಅವ್ರು ಒಮ್ಮೆ ಸಡನ್ನಾಗಿ ಅಡ್ಡ ಬಂದ್ರೆ ಅವ್ರಿಗೆ ಬೈದ. ಏನಪ್ಪ ಅಂತಂದ್ರೆ ಸ್ಯಾರಿ ಹಾಕೋಬೇಕಂತ ಪ್ಲಾನ್ ಇದ್ರಿ ನಂದು. ಅಕ್ಷಿದ ನಂಗೆ ಹೆಲ್ತ್ ಇಶ್ಯೂಸ್ ಆಗಿ ದಪ್ಪ ಆಗಿದ್ರಿ, ಹಂಗಾಗಿ ಯಾವ ಜಂಪರು ಬರಾತಿಲ್ಲ. ಆಮೇಲೆ ಜಂಪರ್ ಹೊಲಿಗೆ ಬಿಚ್ಚಾಕಲ್ಲ, ಹೊಲಿಗೆಗಳೇ ಇಲ್ರಿ, ಹಂಗಾಗೈತಿ. ಅದಾದ್ಮೇಲೆ ಆದ್ರೂ ಒಂದಲ್ಲ ಎರಡಲ್ಲ 2-3 ಸೀರೆ ಟ್ರೈ ಮಾಡಿದೆ. ಜಂಪರ್ ಅಡ್ಜಸ್ಟ್ ಆದ್ರೆ ಬ್ಲೌಸ್ ಅಡ್ಜಸ್ಟ್ ಆಗಿಲ್ರಿ. ನನ್ನ ಮೈಂಡ್ ಎಲ್ಲ ಐತಿ, ಸಾರಿ. ಜಂಪರ್ ಕರೆಕ್ಟ್ ಇತ್ತು ಅಂದ್ರೆ ರೀ ಸ್ಯಾರಿ ಮ್ಯಾಚ್ ಆಗಾಕತ್ತಿಲ್ಲ, ಸ್ಯಾರಿ ಚಂದ ಇತ್ತಂದ್ರೆ ಜಂಪರ್ ಅಡ್ಜಸ್ಟ್ ಆಗಾಕತ್ತಿಲ್ಲ. ಸೊ ಹಾಗಾಗಿ ಮತ್ತೆ ಗೌನ್ ಹಾಕೋಬೇಕಂತ ಗೌನ್ ಹಾಕೊಂಡೆ, ಅದನ್ನು ಸೆಟ್ ಆಗಲಿಲ್ಲ. ಸೊ ಫೈನಲಿ ಮತ್ತೆ ಈ ಚೂಡಿದಾರ್ ಹಾಕೊಂಡು ಬರುವಂಗಾಯ್ತು ಪರಿಸ್ಥಿತಿ. ಎಲ್ಲರೂ ತಿನ್ನಕ್ ಹೋಗ್ಬೇಡ, ಹೊರಗಿನ ಫುಡ್ ನಾ ತಿನ್ನೋದೇ ಇಲ್ರಿ, ಬಿಕಾಸ್ ನಮ್ಮ ಮನ್ಯಾಗೆ ಕುಕ್ ಮಾಡ್ತೀನಿ. ಸೊ ಇವತ್ತು ನಾವು ಎಲ್ಲಿ ಹೊಂಟೀವಿ ಅಂತಂದ್ರೆ ನಾನು, ನಮ್ಮ ಮಾಮ, ನಮ್ಮ ಮಾಮಿ, ನಮ್ಮ ಸುನ್ಯಾ, ಅಕ್ಷಿ, ನಾ ಭಾಳ ದಪ್ಪದಿನ ಅಂತ ಹೇಳಿ ನಂಗೆ ಮುಂದಕ್ಕೆ ಒಂದರಂದಾರ್ರಿ. ಅದೇ ಅರ್ಧ ಮಾಂಸಿಕಾಗಿ 2 ದೋಸೆ ತಿಂದು ಬಂದಿನಿ ನಾನು. ಯಪ್ಪ ಇಶಾ ಫೌಂಡೇಶನ್ಗೆ ಹೊಂಟಿವಿ ರೀ ನಾವು, ಯಾಕಂದ್ರೆ ನಮ್ಮ ಮಾಮ ಮಮ್ಮಿ ಮತ್ತೆ ಜಾಸ್ತಿ ಬರಲ್ಲ ಬೆಂಗಳೂರಿಗೆ, ಬಂದಾರ ಈಗ. ಅದಕ್ಕೆ ಡುಮ್ಮನ ಗಾಡ್ಯಾಗ ಹೊಂಟೀವ್ರಿ. ನಮ್ಮ ಡುಮ್ಮು ಫ್ಯಾನ್ ಬರೀ ಅವನಿಗೆ ಮಾತ್ರ ಇಟ್ಟಾನ ನೋಡ್ರಿ. ಫ್ಯಾನ್ ಚಲೋನೇ ಇಲ್ರಿ, ಅದು ಹೆಸರಿ ಫ್ಯಾನ್ ಐತ್ರಿ, ಇಟ್ಟಾನಷ್ಟೇ. ಸೊ ನಿಮ್ಗೂ ಇಶಾ ಫೌಂಡೇಶನ್ ಹಿಂಗ್ಯಾಕಾಗತ್ತಿದ್ದೇನು, ಏನೋ ಒಂಥರ ಆಗೋತ್ತಿಲ್ಲ, ಅದನ್ನ ಹೇಳಕ್ ಬರಾತಿಲ್ಲ. ಸೊ ಅದೇನೋ ಅಂತಾರಲ್ರಿ, ಏನೋ ಅನ್ಕೊಂಡಿರ್ತೀವಿ, ಏನೋ ಆಗ್ಬಿಡ್ತೀವಿ. ಸೊ ಏನ್ ಮಾಡ್ತೀರಿ, ನಮ್ಮ ಫ್ರೆಂಡ್ ಸೀರೆ ಉಟ್ಟಾಳ, ನಾ ಸೀರೆ ಉಡಾಕ್ ಹೋಗ್ರಿ. ಬಟ್ ಅಲ್ಲಿಲ್ರಿ, ನಾವು ಏನೇನೋ ಪ್ಲಾನ್ ಹಾಕೊಂಡಿದ್ವಿ ರೀ, ಅಲ್ಲಿ ಹೋಗಿ ಇಶಾ ಫೌಂಡೇಶನ್ ಮುಂದೆ ಜೊತೆ ಸೀರೆ ಉಟ್ಕೊಂಡ್ ಬರೋದು ಮಾಡ್ಬೇಕು ಹಂಗಿಂಗಂತ. ಇಬ್ಬರು ಸೇಮ್ ಕಲರ್ ಸೀರೆ ಹಾಕೋಬೇಕಂತ ಮಾಡಿದ್ರು ಸೀರೆ ಮನ್ಸಿಗೆ ಭಾಳ ಬೇಜಾರಾಗಿತ್ರಿ, ನಿಮ್ಮ ಮುಂದೆ ಹೇಳ್ಕೊಳತ್ತೀನ್ರಿ. ಅದಕ್ಕೆ ಇವ್ರು ಯಾರು ಕೇಳಾಕತ್ತಿಲ್ರಿ. ನಮ್ಮ ಮಾಮಿ ನೋಡ್ರಿ ಲೆಟ್ ಸೀರಿಯಸ್ ಆಗ್ಯಾಳ, ನಕ್ಕು ಬಿಟ್ಟಳಪ್ಪ ನಮ್ಮ ಮಾಮಿ. ಇದು ನೋಡ್ರಿ ಬರೀ ಪೆಟ್ರೋಲ್ ಬಂಕ್ ವಿಡಿಯೋ ಮಾಡ್ತೈತಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಅಷ್ಟೇ ಬರ್ತೈತ್ರಿ. ಮುಂದಿನ ಲೈನ್ ಅಂತೂ ನನಗೆ ಗೊತ್ತಿಲ್ಲ. ನಿನ್ನ ಮನಸ್ಸಿಗಾಗಿ ಸೋತೆ. ಈ ನೆರಳು ನೋಡಿ ಕಂಡಿಡೀರಿ ನಾನು ಯಾರು ಅಂತ. ನಾನೇ ತೋರಿಸ್ಬಿಡ್ತೀನಿ ನೋಡಿ, ಎಷ್ಟು ಮಸ್ತ್ ಐತಿ. ನಾನು ತಿರುಗಿಸ್ತೀನಿ ಇವಾಗ. ತಿರುಗುತ್ತೆ
ಪವರ್ಫುಲ್. ಮಜಾ. ಇವನಿಗೆ ಟ್ರ್ಯಾಕ್ಟರ್ ಟೈರ್ ಒತ್ತಿ ಒತ್ತಿ ಬಾಹುಬಲಿ. ಹಾ ಬಾಹುಬಲಿ. ಬಾಹುಬಲಿ ಇದಕ್ಕೆ ನೀಕ್ ಬಂದ್ಬಿಟ್ಟಿದ್ದೆ ಬರಲಕ್ಕ. ಮತ್ ಯಪ್ಪ ಯಪ್ಪ ಯಪ್ಪ. ಆಯ್ತು ಹೋಗ್ರಿ ಮೇಡಮ್, ಯಾರು ಬೇಡ ಅಂತಾರೆ. ಹೆಚ್ಚಿಗೆ ಹಚ್ಚಿಬಿಟ್ಟೆ ನಾನು. ನಮ್ಮ ಲೈಫ್ನಾಗ ಬಾಯಿಗಳು ಯಾವಾಗ ಹಚ್ತಾರೆ. ಅಕ್ಷಿ ನಂಗೆ ಹಚ್ಚಬಾ. ಹಚ್ಚಿವಲ್ಲ ಈಗ ಆಲ್ರೆಡಿ. ಇದು ಒಂದು ಹಚ್ಚು. ಓಕೆ. ನೀನು ಶಿವ ಅದೇ ನಾನು. ಮಾರುನು ಏನ್ ಮಾಡ್ಬೇಕಣ್ಣ? ಗೌರ್ಮೆಂಟೇ ಮಾರುನು. ಕನಸು ಇದು. ಏ ದೇವ್ರಿಗೆ ಬಂದಿನಿ, ದೇವ್ರ ಹಾಡ ಹಾಡ್ಬೇಕು. ಶಿವಪ್ಪ ಮೂರು ತಂದೆ. ಯಾವಾಗ ನನಗ ಗಂಡು ಕೊಡ್ತಿ? ಹಂಗೇನಿಲ್ರಿ. ಇಲ್ಲಿ ಬಾಸರಿ ಬಂದು ಹೋಗಿವಿ ನಾವ. ನಾನು ಎವ್ರಿ ಟೈಮ್ ಬಂದಾಗ ಒಬ್ಬೊಬ್ರೊಬ್ರ ಜೊತೆ ಬರೋದಾಗಿತ್ತು. ನನಗೆ ಗೊತ್ತಾಯ್ತು ನಿನಗೆ ಎದಕ್ ನೋಡ್ಕೋಕತ್ತಾರ ನನಗೆ ಗೊತ್ತಾಯ್ತು ಈಗ. ಯಾರ ಜೊತೆ ಬಂದಿದ್ಯಾ? ನಾನು ಒಂದ್ಸರಿ ನಮ್ಮ ಮಮ್ಮಿ ಅವ್ರ ಜೊತೆ, ಒಂದ್ಸರಿ ನಮ್ಮ ಅಣ್ಣ, ನಾನು ಇನ್ನೊಂದ್ಸರಿ ನನ್ನ ಫ್ರೆಂಡ್ಸ್ಗಳ ಜೊತೆ 3 ಜನ ಲಾಗ್ ಮಾಡತ್ತೀವಿ. ಮಾತಾಡೋರೆ ಯಾರು ಇಲ್ಲಿ. ನಾ ಆರಾಮ್ ಒಬ್ನೇ ಶಿವನ್ ಇದು ಮಾಡತ್ತೀನಿ. ಇವರೆಲ್ಲಾರು ಯೂಸ್ಗೆ ಅದಕ್ಕೆ ಇದಕ್ಕೆ ಬಂದಾರ. ಡೈಲಾಗ್ ಕೊಡ್ದೆ ಪಾಪಯ್ಯ, ಅವಾರ್ಡ್ ಕೊಡ್ಬೇಕಿತ್ತು ನಿನಗೆ. ಯಾವ್ದೇವ್ರ ಬೇಡ, ನೀವು 3ನೇ ಕಣ್ ತೆಗಿಬೇಡ ಇವ್ರ ಸಲಿಗೆ. ಕಣ್ ತೆಗಿತಾರೆ ತಡಿಯೋಣ ನಾವು. ಯಾವಾಗರೆ ಒಂದ್ಸರಿ ಹೊರಗಡೆ ಬಂದ್ರೆ ಒಂಥರ ಏನೋ ಮೈಂಡ್ ಫ್ರೆಶ್ ಇರ್ತೈತ್ರಿ. ಫ್ರೆಶ್ ಇರ್ತೈತಿ. ಆಮೇಲೆ ರಿಲೀಫ್ ಅನಿಸ್ತೈತಿ. ಹೊರಗಡೆ ಏನು ಜರ್ನಿ ಮಾಡೋದು ಬರ್ರಿ, ಬೇಡ ಅಂತನಲ್ಲ. ಲೇಡೀಸ್ ಜೊತೆ ಒಟ್ಟೆ ಬರ್ಬೇಡ್ರಿ. ಯಾಕ ಕಿರಿಕಿರಿ ಮಾಡ್ತಾರ್ರಿ. ಕನಸು ಮತ್ ನೋಡ್ರಿ ಚಾಲು ಆಯ್ತು. ಬರೇ ಕನಸು ಇದು ಸುನಿ, ಬರೇ ಕನಸು ಇದು ಅನ್ನತ್ತ. ಅವ ಬೋಸ. ಹಾ ಹೋಗ್ತಿರ್ಲ, ಪ್ರಮೋಷನ್ ಬಂದೈತಿ. ಪ್ರಮೋಷನ್ ಬಂದದಲ್ಲ ಏನು ಗೋವಾದಾಗ ವೈನ ಇಲ್ಲ ಬೀಚ್ನಾಗ ವಿಡಿಯೋ ಮಾಡೋದು ಹಾಗೆ. ದೇವ್ರಿಗೆ ಬಂದಿರಿ, ಗೋವಾ ಅದ್ ಏನ್ ಮಾತಾಡ್ತೀರ ನೀವ? ದೇವ್ರದು ಮಾತಾಡ್ರಿ. ಅಲ್ಲ ಇಂಥ ಹುಡುಗಿ ಎಲ್ಲಿ ಹೊಡಿರಲಿಲ್ಲ ನೋಡ. ಫುಲ್ ಡಿಸೆಂಟ್. ಯಾವಾಗಿಂದಾಗೆ ಡಿಸೆಂಟ್. ಐ ಆಮ್ ಆಲ್ರೆಡಿ ವೆರಿ. ಯೋಗ ಸ್ಟಾರ್ಟ್ ಮಾಡಿದಾಗಿ ಇವತ್ತ ಸೂರ್ಯಗ್ರಹ ಏನದು? ಸೂರ್ಯಗ್ರಹಣ ಐತಿ. ಸೂರ್ಯಗ್ರಹಣ ಅನ್ನತ್ತೀನಿ ಸರ್. ಹೌದ್ರಿ, ಸೂರ್ಯ ನಮಸ್ಕಾರ ಮಾಡಿ ಲಾಗ್ ನೋಡಿದ್ರೆ ನೀವರ ಬಿರಿ. ಸೂರ್ಯವಂಶ ನಮಸ್ಕಾರ ಮಾಡಿ. ಅದು ಅಕ್ಷಿ ಯೂಟ್ಯೂಬ್ನಾಗ ಬರ್ತೈತ್ರಿ ಲಾಗ್. ಅಲ್ಲಿ ಬಂದ್ವಿ ರೀ ನಾವ. ಇವತ್ತ ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ಅದಕ್ಕೆ ನೋಡಿ ಅದು ಬಿಡ್ಲಾರ್ದಾಗ ಚೂರು ಹಿಂದೆ ಹೋಗಿ ಬಂದಿನಪ್ಪ ನಾ ಅಂತೂ. ಇನ್ನೊಂದ್ಸರಿ ಮಾಡಿ. ಇನ್ನೊಂದ್ಸರಿ ಮಾಡ. ನನ್ನ ಲಾಕ್ ಸಂಬಂಧ ಮಾಡಿ ಇನ್ನೊಂದ್ಸಲ. ಅಕ್ಷಿ ಪ್ಲೀಸ್ ಅಕ್ಷಿ ಸೂರ್ಯ ನಮಸ್ಕಾರ ತಾಯಿ. ಅದು ಯಾವುದೇ ಬರ್ತದ. ನೋಡ್ರಿ, ಜನ ಫೋಟೋ ಶೂಟಿಗೆ ಬರ್ತಾರೆ ಎಲ್ಲೆಲ್ಲಿಂದೋ. ನಮ್ಮ ಬಿಜಾಪುರದಿಂದ ಗೊತ್ತಿರ್ಬೇಕ್ರಿ ಇವರು. ಏನು ಹೇಳಿದ್ದೀರ ನೀವು? ಅಲ್ಲಿ ಹಿಡಿಯತ್ತಿದಾಗ ಏನೋ ಹೇಳಿದಿಲ್ಲ ಸಾಂಗ್. ಏನು ಏನೋ ಅಂದಿಲ್ಲ ಅಲ್ಲವ, ಹಿಂಗೆ ಮಾಡತ್ತಿಲ್ಲ. ಇಲ್ಲ. ಸೊ ಇದು ಇವತ್ತಿನ ನಮ್ಮ ಫುಲ್ ಲಾಗ್ ಯೂಟ್ಯೂಬ್ನಾಗ ಹಾಕಿರ್ತೀವಿ. ಆದಿಯೋಗಿ
ಅಲ್ಲ ಇಶಾ ಇಶಾ ಫೌಂಡೇಶನ್. ಆದಿಯೋಗಿ ಅಲ್ಲ, ಮಹಾದೇವ ಎವ್ರಿಥಿಂಗ್ ಇಲ್ಲ. ಪೀಸ್ಫುಲ್. ಬೆಳಗ್ಗೆ ಇಲ್ಲ ಅಂದ್ರೆ ಸಂಜೆಗೆ ಬರ್ಬೇಕು ಆ್ಯಕ್ಚುಲಿ. ಸಂಡೇ ಸಂಜೆಗಂತೂ ಯಾರು ಬರಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ಭಾಳ ರಶ್ ಇರ್ತೈತಿ. ಸೊ ಮಾಮೂಲಿ ವೀಕ್ ಡೇಸ್ದಾಗ ಬಂದ್ರೆ ಮಸ್ತ್. ಎಸ್ ರೈಟ್, ಯು ಆರ್ ರೈಟ್. ನಾನು ಇದನ್ನು ಹೇಳಬೇಕು. ಎಲ್ಲ ನೋಡ್ಕೊಂಡ್ವಿ, ಬಂದ್ವಿ, ಮನೆಗೆ ಹೊಂಟಿವ್ರಿ ಈಗ. ಕ್ಯಾಮ್ರಾ ನೋಡಿಲ್ಲ KSRTC BMTC KSRTC ಸುರರಹಿತ ಮತ್ತು ಸುಖಕರ ಪ್ರಯಾಣಕ್ಕಾಗಿ KSSRTC ಬಸ್ಸುಗಳು ಪ್ರಾಣಿಗಳ ಮೇಲೆ ದಯೆ ಇರಲಿ. ಏನ್ ಕನ್ನಡ ಓದ್ಲು ಫುಲ್ ಫಿದಾ ಬಿಟ್ಟೆ. ಏನ್ ಮಾಮ? ಅಲ್ಲಿ ನಮ್ಮ ಬಾಜು ಊರ್ದಂಗೆ ಗುಡಿ ಕಟ್ಟ ಸ್ಯಾಮ್ಸಂಗ್ ಗುಡಿ ಕಟ್ತಾರವಿ. ಹಾ ಯಾವ ಊರಾಗ ಮಾಮ? ಮುರುಘಾನೂರ. ನಮ್ಮ ಊರ್ ಬಲ್ಲಿ ಅದು ಅಂದ್ರೆ ಎರಡು ಗಂಟೆಗೆ ಮಾಮ? ಆ ಸಣ್ಣದ ಗುಡಿ ತಂಗಿ ಈಗ ದೊಡ್ಡ ಕಟ್ಕೊಂಡ್ರಿ 2 ಕೋಟಿ 2 ಕೋಟಿ ಇತ್ತ? ಹಾ ಪಟ್ಟಿ 2 ಕೋಟಿ ಅಂದ್ರೆ ಕಟ್ಟಾರೇನ್ ಕಟ್ಟಬೇಕಂತ? ಗುತ್ತಿ ಕೊಟ್ಟತ್ತೆ ಕಟ್ಬೇಕು. ಅಂದ್ರ ಗುಡಿ ಕಟ್ಟನ್ನ ಇದು ಮಾಡ್ತಿರ್ಬೇಕಾದ್ರದ ಜಾತ್ರೆ. ಗುಡಿ ಕಟ್ಟಕ್ ಹೋಗ್ತೇನ ಆಯ್ತವ ಮಾಮ, ಗುಡಿ ಕಟ್ಟನ್ನ ಜಾತ್ರೆ ಮಾಡ್ತಿರ್ಬೇಕಲ್ಲ. ಆ ಜಾತ್ರೆ ಈಗ ಅಂತೂ ಹೇಳಕ್ಕೆ ಹೋಗ್ಬೇಡ್ರಿ. ಯಾರಿಗೆ ಹೇಳ್ತಿರ ಗೊತ್ತಿಲ್ಲ. ಈಗ ಬರ್ತಾಳ ಅಣ್ಣ, ಕರಿಲಿಲ್ಲ ಬರ್ತಾಳ ಅದ್ರಾಗ ಊಟ ಇತ್ತು ಮೊದಲು ಬರ್ತಾಳ. ಊಟ ಕೇಳ್ಬೇಡ್ರಿ ನೋಡ್ರಿ. ನಾ 5 ಸ್ಟಾರ್ ಹೋಟೆಲ್ ಅಲ್ಲಿ ತಿನ್ನೋ ಅಷ್ಟು ನನ್ ಕಡೆ ದುಡ್ಡು ಇರ್ತೈತ್ ಖರೆ, ಆದ್ರ ನಂಗೆ ದೇವಸ್ಥಾನದೊಳಗೆ ಕೊಡ್ತಾರಲ್ಲ ಅನ್ನ ಸಾರ, ಅದನ್ನ ನಂಗೆ ನಡೆಸ್ಕೊಳಕ್ ಆಗಲ್ಲ. ಅಲ್ವ ಎಟ್ ಮದ್ವೆಗ ಹೇಳಾರ್ದ ಮದ್ವಿಗೆ ಹೋಗಿ ಹೇಳಾರ ಮದ್ವಿಗೆ ಹೋಗಿಲ್ಲಪ್ಪ. ಯಾವ ಹೇಳಾರ ಮದ್ವಿಗೆ ಹೋಗಿ ಯಾವ ಊಟ ಮಾಡಿ ಹೋಗಿರಪ್ಪ ಸಿನಿ? ಎಲ್ಲಿ ಹೋಗಿನಿ? ಮದುವೆ ಕರೆದಾಗ ಊಟಕ್ಕೆ ಡೈರೆಕ್ಟ್ ಊಟಕ್ಕೆ ಹೋಗೋದು, ಮದುವೆ ಮಕ್ಕಳು ಮೀಟ್ ಆಗೋದಿಲ್ಲ. ಮೊನ್ನೆ ಏನಾಯ್ತ್ರಿ, ಆಕ್ಚುಲಿ ನಮ್ ಕಡೆ 12ಕ್ಕೆ ಅದು ಅಕ್ಕಿ ಕಾಳು ಒಗಿತಾರ, 1ಕ್ಕೆ ಊಟ ಇರ್ತೈತಿ. ನಾ ಹಂಗ ಅನ್ಕೊಂಡು 1ಕ್ಕೆ ಮನೆ ಬಿಟ್ಟೀನಿ. ಮೇಘ ಸಂದೇಶ ನೆನಪಿದ್ಯಾ? ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ ಹುಡುಗನ್ನ, ಪ್ರಪೋಸ್ ಮಾಡಿದ ಜಾಗನ, ಪ್ರಪಂಚದಲ್ಲಿ ಪ್ರೀತಿ ಮಾಡೋ ಯಾವುದೇ ಹುಡುಗ. ಫೈನಲಿ ಮನೆಗೆ ಬಂದ್ವಿ ರೀ. ಅಕ್ಷಿ ಎಸ್, ನಾನು ಬಾಯ್ಕ ಬಿಟ್ಟಿನಿ. ಬಾಯ್ ಬಾಯ್. ಹೋಗುವಾಗ ನನ್ನ ಬಟ್ಟೆಗಳು ನೋಡಿದ್ರ ಇಲ್ಲಿ ನೋಡ್ರಿ, ಅಲ್ಲಿ ಯಪ್ಪ ನನ್ನ ಹುಡುಗ ಮಲ್ಕೊಂಡ್, ನಾನು ಮಲ್ಕೋ ಖುಷು ಮರಿ ನೋಡ್ರಿ. ಇಲ್ಲಿ ನೀವು ನನ್ನ ಗತ್ಲೇನೆ ಇರ್ತೀರಿ ಬೆವರ್ಸಿ. ಸರಿ ರಿಯಾಕ್ಷನ್. ಅಪ್ಪನೂ ಅಲ್ಲಿ ಇದ್ರಾಗಿದ್ದು ಸುತ್ತಿದ್ದಾರೆ. ಇಡ್ತೀನಿ.